ಈ ಸಮಾಂತರ ಶ್ರೇಣಿ ಅಂದ್ರೆ ಇಲ್ಲಿ ಸಮಾಂತರ ಶ್ರೇಣಿ 3, 8, 13 ನಿಂದ ಕೊನೆ ಪದ 253. ಇದರ ಕೊನೆಯಿಂದ ಆರಂಭಿಸಿ 20ನೇ ಪದ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನಾವು ಸಮಾಂತರ ಶ್ರೇಣಿ ಬರ್ಕೊಳ್ಳೋಣ. ಫಸ್ಟ್ 3, 8, 13 ಕೊನೆ ಪದ 253. ಇಲ್ಲಿ ಮೊದಲು ಡಿ ಕಂಡು ಹಿಡ್ಕೋಣ. ನಾವು ಒಂದು ಪದ ಯಾವುದೇ ಪದ ಕಂಡು ಹಿಡ್ಕೋದ್ರೆ ಡಿ ಬೇಕು, ಎ ಬೇಕು ಮತ್ತು ಎನ್ ಬೇಕು. ಅವ್ರು ಎನ್ 20 ಕೊಟ್ಟಾರ. ಡಿ ಕಂಡು ಹಿಡಿದು ಎರಡನೇ ಪದದಿಂದ ಒಂದನೇ ಪದ ಕಳಿಬೇಕು. ಎರಡನೇ ಪದ 8, ಮೂರನೇ ಪದ ಒಂದನೇ ಪದ 3. ಇಲ್ಲಿ ಡಿ ಕಂಡು ಹಿಡಿದ್ರೆ 5. ಯಾಕೆ ಡಿನ -5 ಮಾಡೀವಿ ಅಂದ್ರೆ ಹಿಂದಿನಿಂದ ಕಂಡುಹಿಡಿ ಅಂತೇಳಿ. ಇಲ್ಲೇನಿಂದ ಕೊನೆಯಿಂದ ಆರಂಭಿಸಿ 20ನೇ ಪದ ಕಂಡುಹಿಡಿ. ಅದಕ್ಕೆ ಕೊನೆಯಿಂದ ಆರಂಭಿಸಿದರೆ ಅಲ್ಲಿ ಎ ಪದ 253 ಆಗುತ್ತೆ. ಅಂದರೆ ಒಂದನೇ ಪದ 250. ಕೊನೆಯಿಂದ ಆರಂಭಿಸ್ಬೇಕಂದ್ರೆ ಫಸ್ಟ್ ಪದ ಎ ಆಗುತ್ತೆ. ಆಮೇಲೆ ಎ 20 ಕಂಡುಹಿಡ್ಬೇಕು ನಾವು. ಇಲ್ಲಿ ಎನ್ ಅಬ್ವಿಯಸ್ಲಿ 20 ಆಗುತ್ತೆ. ನೆಕ್ಸ್ಟ್ ಎನ್ = ಸೂತ್ರ ಹಾಕ್ಬೇಕು. ಎನ್ = a + n - 1 × ಡಿ. ಈಗ ಎನ್ ಎಷ್ಟೈತಿ? ಎನ್ ಗೊತ್ತಿಲ್ಲ ನಮ್ಗೆ. ಆದ್ರೆ A20 = ಎ ಎಷ್ಟೈತಿ? 253 ಐತಿ. 253 ಪ್ಲಸ್ ಎನ್ ಎಷ್ಟು? 20 -1 ಡಿ ಎಷ್ಟು? -5. ಈಗ ಅದು ಸಿಂಪ್ಲಿಫೈ ಮಾಡಿದರೆ 253 19 -5 = 253 ಪ್ಲಸ್ ಇಂಟು ಮೈನಸ್ 19 95. 253 95 ಕಳೆದ್ರೆ 8 ಕೈಲ ಬಂತು 1 5 158. A20 158. ಸೊ ಈ ಸಮಾಂತರ ಶ್ರೇಣಿ ಕೊನೆಯಿಂದ ಆರಂಭಿಸಿದಾಗ ಸಿಗುವ 20ನೇ ಪದ 158 ಆಗಿದೆ. ಇಷ್ಟೇ. ಇದನ್ನು ಮತ್ತೆ ನೀವು 25 ಎಷ್ಟನೇ ಪದ ಕಂಡುಹಿಡಿದು ಕೊನೆ ಪದ ಎಷ್ಟನೇ ಪದ ಕಂಡುಹಿಡಿದು ಆಮೇಲೆ ಆ ಥರ ಮಾಡೋದಕ್ಕಿಂತ ಇದು ಈಸಿ ಸ್ಟೆಪ್.